ಈ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ದೆಹಲಿವರೆಗೂ ಹೋಗಿತ್ತು ಅನ್ನುವಂಥ ವಿಚಾರ, ಬೆಂಗಳೂರಿಗೂ ಬಂದಿತ್ತು ಅನ್ನುವಂಥದ್ದು ಸರ್ಪ್ರೈಸಿಂಗ್. ಯಾಕಂದ್ರೆ ಇಲ್ಲಿ ಬಂದಿದ್ರು, ಅದು ಬುರುಡೆಯನ್ನು ಕೂಡ ತಗೊಂಡು ಬಂದಿದ್ರು ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ರೋಚಕ. ಆದರೆ ದೆಹಲಿಗೂ ಹೋಗಿದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ದೆಹಲಿಯಲ್ಲೂ ಕೂಡ SIT ಸ್ಥಳ ಮಹಜರು ನಡೆಯುತ್ತಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ, ಇಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನುವಂಥ ಈ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕ್ತಾ ಇದ್ದಾರೆ SIT ಅಧಿಕಾರಿಗಳು. ಅದರ ಜೊತೆಯಲ್ಲಿ ಆತ ಡೆಲ್ಲಿಗೂ ಕೂಡ ಹೋಗಿದ್ದ ಅನ್ನುವಂಥ ವಿಚಾರ. ಹಾಗಾದ್ರೆ ಅಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತಾ? ಖಂಡಿತ ನಡೆಯುತ್ತೆ ಅನ್ನುವಂಥ ವಿಚಾರ, ನಡೆಯುವಂಥ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ ಹಿಂದೆ ಇರುವಂಥ ಈ ಮಾಯಾಜಾಲವನ್ನು SIT ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸ್ಥಳ ಮಹಜರು ನಡೀತಾ ಇದೆ, ದೆಹಲಿಗೂ ಕೂಡ ಕರ್ಕೊಂಡು ಹೋಗಿದ್ರು ಈತನನ್ನ. ಅಲ್ಲೂ ಕೂಡ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಮೀಟಿಂಗ್ ಆಗಿತ್ತು ಅನ್ನುವಂಥ ಮಾಹಿತಿ. ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಬೆನ್ನತ್ತಿರುವಂಥ SIT ಅಧಿಕಾರಿಗಳು ಆ ಪ್ರಭಾವಿ ವ್ಯಕ್ತಿಯ ಜೊತೆಗೆ ಎಲ್ಲ ಮೀಟಿಂಗ್ ಮಾಡಿದ್ರು, ಆ ಸಂದರ್ಭದಲ್ಲಿ ಎಲ್ಲ ಉಳ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಈಗ ಭೇಟಿ ಮಾಡಿಸಿದವರಿಗೆ ನಡುಕ ಶುರುವಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಈ ಧರ್ಮಸ್ಥಳದ ಲಿಂಕ್ ಬೆಂಗಳೂರಿಗೂ ಕೂಡ ಬಂತು, ಅದರ ಜೊತೆಯಲ್ಲಿ ದೆಹಲಿಗೂ ಕೂಡ ಇದೆ. ಅಲ್ಲಿ ಪ್ರಭಾವಿ ವ್ಯಕ್ತಿಯನ್ನ ಮೀಟ್ ಮಾಡಿಸಿದ್ದಾರೆ ಅನ್ನುವಂಥ ವಿಚಾರ. ಹಾಗಾದ್ರೆ ಅಲ್ಲೂ ಕೂಡ ಹೋಗಿ ಮಹಜರು ಮಾಡುವಂಥ ಪ್ರಕ್ರಿಯೆ ಯಾವಾಗ ಆರಂಭ ಆಗತ್ತೆ, ಯಾವಾಗ ಆರಂಭ ಆಗೋ ಸಾಧ್ಯತೆ ಇದೆ, ಜೊತೆಗೆ ಯಾರ್ಯಾರಿಗೆ ನಡುಕ ಶುರುವಾಗಬಹುದು? ಈಗ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ಅಶ್ವಿನಿ, ಪ್ರಮುಖವಾಗಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ರಾಜ್ಯ ರಾಷ್ಟ್ರವ್ಯಾಪಿ ಸುದ್ದಿ ಆಗಿರುವಂಥದ್ದು. ಜೊತೆಗೆ ತಲೆಬುರುಡೆ ತಗೊಂಡು ಬಂದು ತಲೆಬುರುಡೆಗಳಿದ್ದಾವೆ, ಅತ್ಯಾಚಾರ ಆಗಿದೆ, ಇಲ್ಲಿ ಕೊಲೆಗಳಿದಾಗಿದ್ದಾವೆ, ನೂರಾರು ಶವಗಳನ್ನು ಹೂತಿಕ್ಕಿದ್ದೀನಿ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಬಿಟ್ಟಿದ್ದ. ಆ ಬುರುಡೆ ಬಿಟ್ಟಾದ ಬಳಿಕ ಆ ಬುರುಡೆ ಈಗ ಸಂಪೂರ್ಣವಾಗಿ ಬುರುಡೆ ಆಗೋಗಿದೆ. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ. ಇವತ್ತು ಆ ಬುರುಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನದಾನೆ, ಆ ಚಿನ್ನಯ್ಯನ ಸುಳ್ಳಿನ ಕಥೆಗಳು ಒಂದೊಂದಾಗಿ ಕಳಿಸ್ತಾ ಹೋಗ್ತಾ ಇದ್ದಾವೆ. ಸದ್ಯ ನಿನ್ನೆ ಬೆಳ್ಳಂಬೆಳಗ್ಗೆ ಚಿನ್ನಯ್ಯನಿಗೆ ಏನು SIT ತನಿಖೆ ಮಾಡುವಂಥ ಅಧಿಕಾರಿಗಳಿದ್ದಾರೆ. ಪ್ರಮುಖವಾಗಿ ಆ ಅಧಿಕಾರಿಗಳು ಅವರಿಗೆ ಶಾಕರ್ ಕೊಟ್ಟಿದ್ದಾರೆ. ಅಂದರೆ ಬೆಳ್ಳಂಬೆಳಗ್ಗೆ ಮಂಪರು ನಿದ್ದೆ ಇಲ್ಲದಂಥ ಮಲಗದಂತಹ ಚಿನ್ನಯ್ಯನನ್ನು ಎತ್ಕೊಂಡು ನೇರವಾಗಿ ಹೋಗಿದ್ದೆ ಬೆಂಗಳೂರಿಗೆ. ಮೊದಲು ತಡಕ ಬಳಿಕ ಚೆನ್ನಯ್ಯನ ಜಾಡು ಬಗೆದಷ್ಟು ಬಗಲಾಗ್ತಾ ಇರುವಂಥದ್ದು. ಹೀಗಾಗಿ ಅವನು ಬೆಂಗಳೂರಿಗೆ ತೆಗೆದುಕೊಂಡೋಗಿದ್ರು. ಇನ್ನು ಕರ್ನಾಟಕದಾದ್ಯಂತ ಇರುವಂಥ ಒಂದಿಷ್ಟು ಜನರನ್ನು ಎಲ್ಲೆಲ್ಲಿ ಮೀಟ್ ಮಾಡಿದ್ದೆ ಅಂತ ಚೆನ್ನಯ್ಯ SIT ಅಧಿಕಾರಿ ಮುಂದೆ ಹೇಳಿದಾನೆ. ಅಲ್ಲೆಲ್ಲ ಇದೀಗ ತಲಾಶ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಪ್ರಾರಂಭವಾಗಿನಿಂದ ಯಾವತ್ತೂ ಈ ಪ್ಲಾನ್ ಮಾಡ್ಕೊಂಡಿರ್ತಾರೆ ತಲೆಬುರುಡೆ ಪ್ರಕರಣ ಅಥವಾ ಧರ್ಮಸ್ಥಳದ ಷಡ್ಯಂತ್ರ ರೂಪ ಮಾಡಿರ್ತಾರೆ. ಅಲ್ಲಿಂದ ಧರ್ಮಸ್ಥಳ ನಿನ್ನೆ ಬೆಂಗಳೂರಿಗೆ ಹೋಗಿದ್ರು. ಇವತ್ತು ದೆಹಲಿಯಲ್ಲೂ ಕೂಡ ಅಂದರೆ ಸುಜಾತಾ ಭಟ್ ಕೂಡ ದೆಹಲಿಗೆ ಕರ್ಕೊಂಡು ಹೋಗಿದ್ರಂತೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಕೂಡ ದೆಹಲಿಗೆ ಹೋಗಿದ್ದ ಅನ್ನೋ ಒಂದಿಷ್ಟು ವಿಚಾರಗಳಿಗೆ ರಿಪಬ್ಲಿಕನ್ಗೆ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಯಾವುದೇ ಕ್ಷಣದಾದರೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಕೂಡ SIT ಪೊಲೀಸರು ಅಥವಾ SIT ತನಿಖೆಯಲ್ಲಿ ನಡೆಯುವಂಥ ಅಧಿಕಾರಿಗಳು ಇದೀಗ ಚಿನ್ನಯ್ಯನನ್ನು ಕೂಡ ದೆಹಲಿಗೆ ಕೊಂಡೊಯ್ಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಶ್ವಿನಿ. ರೈಟ್ ಮಾರುತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧರ್ಮಸ್ಥಳ ಬುರುಡೆ ಕೇಸ್ ಸದ್ಯಕ್ಕೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಈ ಚಿನ್ನಯ್ಯನ ಜೊತೆಯಲ್ಲಿ ಎಂಟ್ರಿ ಕೊಟ್ಟಿದೆ SIT. ಜಯಂತ್ ಮನೆಯಲ್ಲಿ ತಲಾಶ್ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಎರಡನೇ ದೂರುದಾರನ ಮನೆಯಲ್ಲಿ ಏನೇನ್ ಸಿಕ್ಕಿದ್ವು, ಈ ತನಿಖಾಧಿಕಾರಿಗಳ ಮಹಜರು ಪ್ರಕ್ರಿಯೆ ಹೇಗಿತ್ತು, ಈ ಸ್ಟೋರಿ ನೋಡಿ. ಧರ್ಮಸ್ಥಳ ಬುರುಡೆ ಮಸಲತ್ತಿಗೆ ಮತ್ತೊಂದು ಟ್ವಿಸ್ಟ್. ದೂರುದಾರ ಜಯಂತ್ ಮನೆಯಲ್ಲಿ 9 ಗಂಟೆ ಮಹಜರು. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬುರುಡೆ ರಹಸ್ಯ ಭೇದಿಸಲು SIT ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದೆ. ಜಯಂತ್ ಬಾಡಿಗೆ ಮನೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಚಿನ್ನಯ್ಯನ ಸಮ್ಮುಖದಲ್ಲಿ ಸತತ 9 ಗಂಟೆಗಳ ಕಾಲ ಮಹಜರು ನಡೆಸಿದೆ. ನಮಗೂ ಹಾಗೂ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೂ ಸಂಬಂಧವೇ ಇಲ್ಲ ಎನ್ನುತ್ತಿದ್ದ ಬುರುಡೆ ಗ್ಯಾಂಗ್ನ ಒಂದೊಂದೇ ಮಸಲತ್ತು ಜಗಜ್ಜಾಹೀರು ಆಗ್ತಿದೆ. ಬಗಲಗುಂಟೆಯ ಮಲ್ಲಸಂದ್ರದ ಜಯಂತ್ ಬಾಡಿಗೆ ಇದ್ದ ಮನೆಗೆ ಎಂಟ್ರಿ ಕೊಟ್ಟಿದ್ದ SIT ಅಧಿಕಾರಿಗಳು ಒಂದಿಂಚು ಜಾಗ ಬಿಡದೆ ಜಾಲಾಡಿದ್ದಾರೆ. ಜಯಂತ್ ಮನೆಯಲ್ಲಿದ್ದ ಲ್ಯಾಪ್ಟಾಪ್ ದಾಖಲೆಗಳು ವಶಕ್ಕೆ.
ಜಯಂತ ಮನೆಯಲ್ಲಿ ಮಹಜರು ನಡೆಸಿ ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆದಿದ್ದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರುದಾರ ಜಯಂತ ಮನೆಯಲ್ಲಿ ಅಧಿಕಾರಿಗಳು ಮಹಜರನ್ನ ನಡೆಸಿದರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ದೇ ಬೆಂಗಳೂರಲ್ಲಿ ಎಂಬ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಬುರುಡೆ ಗ್ಯಾಂಗ್ ಮನೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ನಡೆಸ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಏನೇನು ಮಸಲತ್ತು ಆಗಿದೆಯೋ ಅನ್ನೋ ರಹಸ್ಯವನ್ನ ಕೆಲವೇ ದಿನಗಳಲ್ಲಿ ಹೊರಹಾಕಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ದೆಹಲಿವರೆಗೂ ಹೋಗಿತ್ತು ಅನ್ನುವಂಥ ವಿಚಾರ, ಬೆಂಗಳೂರಿಗೂ ಬಂದಿತ್ತು ಅನ್ನುವಂಥದ್ದು ಸರ್ಪ್ರೈಸಿಂಗ್. ಯಾಕಂದ್ರೆ ಇಲ್ಲಿ ಬಂದಿದ್ರು, ಅದು ಬುರುಡೆಯನ್ನು ಕೂಡ ತಗೊಂಡ್ ಬಂದಿದ್ರು ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ರೋಚಕ. ಆದರೆ ದೆಹಲಿಗೂ ಹೋಗಿದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಹಾಗಾದ್ರೆ ದೆಹಲಿಯಲ್ಲೂ ಕೂಡ SIT ಸ್ಥಳ ಮಹಜರು ನಡೆಯುತ್ತಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ, ಇಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನುವಂಥ ಈ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕ್ತಾ ಇದ್ದಾರೆ SIT ಅಧಿಕಾರಿಗಳು. ಅದರ ಜೊತೆಯಲ್ಲಿ ಆತ ಡೆಲ್ಲಿಗೂ ಕೂಡ ಹೋಗಿದ್ದ ಅನ್ನುವಂಥ ವಿಚಾರ. ಹಾಗಾದ್ರೆ ಅಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತಾ? ಖಂಡಿತ ನಡೆಯುತ್ತೆ ಅನ್ನುವಂಥ ವಿಚಾರ, ನಡೆಯುವಂಥ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ ಹಿಂದೆ ಇರುವಂತಹ ಈ ಮಾಯಾಜಾಲವನ್ನ SIT ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸ್ಥಳ ಮಹಜರು ನಡೀತಾ ಇದೆ, ದೆಹಲಿಗೂ ಕೂಡ ಕರ್ಕೊಂಡು ಹೋಗಿದ್ರು ಈತನನ್ನ. ಅಲ್ಲೂ ಕೂಡ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಮೀಟಿಂಗ್ ಆಗಿತ್ತು ಅನ್ನುವಂಥ ಮಾಹಿತಿ. ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ಬೆನ್ನತ್ತಿರುವಂಥ SIT ಅಧಿಕಾರಿಗಳು ಆ ಪ್ರಭಾವಿ ವ್ಯಕ್ತಿಯ ಜೊತೆಗೆ ಎಲ್ಲ ಮೀಟಿಂಗ್ ಮಾಡಿದ್ರು, ಆ ಸಂದರ್ಭದಲ್ಲಿ ಎಲ್ಲ ಉಳ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಈಗ ಭೇಟಿ ಮಾಡಿಸಿದವರಿಗೆ ನಡುಕ ಶುರುವಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈಗ ಈ ಧರ್ಮಸ್ಥಳದ ಲಿಂಕ್ ಬೆಂಗಳೂರಿಗೂ ಕೂಡ ಬಂತು, ಅದರ ಜೊತೆಯಲ್ಲಿ ದೆಹಲಿಗೂ ಕೂಡ ಇದೆ. ಅಲ್ಲಿ ಪ್ರಭಾವಿ ವ್ಯಕ್ತಿಯನ್ನ ಮೀಟ್ ಮಾಡಿಸಿದ್ದಾರೆ ಅನ್ನುವಂಥ ವಿಚಾರ. ಹಾಗಾದ್ರೆ ಅಲ್ಲೂ ಕೂಡ ಹೋಗಿ ಮಹಜರು ಮಾಡುವಂಥ ಪ್ರಕ್ರಿಯೆ ಯಾವಾಗ ಆರಂಭ ಆಗತ್ತೆ, ಯಾವಾಗ ಆರಂಭ ಆಗೋ ಸಾಧ್ಯತೆ ಇದೆ, ಜೊತೆಗೆ ಯಾರ್ಯಾರಿಗೆ ನಡುಕ ಶುರುವಾಗಬಹುದು? ಈಗ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾರುತಿ. ಅಶ್ವಿನಿ, ಪ್ರಮುಖವಾಗಿ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ರಾಷ್ಟ್ರವ್ಯಾಪಿ ಸುದ್ದಿ ಆಗಿರುವಂಥದ್ದು. ಜೊತೆಗೆ ತಲೆಬುರುಡೆ ತಗೊಂಡು ಬಂದು ತಲೆಬುರುಡೆಗಳಿದ್ದಾವೆ, ಅತ್ಯಾಚಾರ ಆಗಿದೆ, ಇಲ್ಲಿ ಕೊಲೆಗಳಿದಾಗಿದ್ದಾವೆ, ನೂರಾರು ಶವಗಳನ್ನು ಹೂತಿಕ್ಕಿದ್ದೀನಿ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಬಿಟ್ಟಿದ್ದ. ಆ ಬುರುಡೆ ಬಿಟ್ಟಾದ ಬಳಿಕ ಆ ಬುರುಡೆ ಈಗ ಸಂಪೂರ್ಣವಾಗಿ ಬುರುಡೆ ಆಗೋಗಿದೆ. ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ. ಇವತ್ತು ಆ ಬುರುಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನದಾನೆ, ಆ ಚಿನ್ನಯ್ಯನ ಸುಳ್ಳಿನ ಕಥೆಗಳು ಒಂದೊಂದಾಗಿ ಕಳಿಸ್ತಾ ಹೋಗ್ತಾ ಇದ್ದಾವೆ. ಸದ್ಯ ನಿನ್ನೆ ಬೆಳ್ಳಂಬೆಳಗ್ಗೆ ಚಿನ್ನಯ್ಯನಿಗೆ ಏನು SIT ತನಿಖೆ ಮಾಡುವಂಥ ಅಧಿಕಾರಿಗಳಿದ್ದಾರೆ. ಪ್ರಮುಖವಾಗಿ ಆ ಅಧಿಕಾರಿಗಳು ಅವರಿಗೆ ಶಾಕನ್ನು ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಮಂಪರು ನಿದ್ದೆ ಇಲ್ಲದಂಥ ಮಲಗದಂತಹ ಚಿನ್ನಯ್ಯನನ್ನು ಎತ್ಕೊಂಡು ನೇರವಾಗಿ ಹೋಗಿದ್ದೆ ಬೆಂಗಳೂರಿಗೆ. ಮೊದಲು ತಡಕ ಬಳಿಕ ಚೆನ್ನಯ್ಯನ ಜಾಡು ಬಗೆದಷ್ಟು ಬಗಲಾಗ್ತಾ ಇರುವಂಥದ್ದು. ಹೀಗಾಗಿ ಅವನು ಬೆಂಗಳೂರಿಗೆ ತೆಗೆದುಕೊಂಡೋಗಿದ್ರು. ಇನ್ನು ಕರ್ನಾಟಕದಾದ್ಯಂತ ಇರುವಂಥ ಒಂದಿಷ್ಟು ಜನರನ್ನು ಎಲ್ಲೆಲ್ಲಿ ಮೀಟ್ ಮಾಡಿದ್ದೆ ಅಂತ ಚೆನ್ನಯ್ಯ SIT ಅಧಿಕಾರಿಗಳ ಮುಂದೆ ಹೇಳಿದಾನೆ. ಅಲ್ಲೆಲ್ಲ ಇದೀಗ ತಲಾಶ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಪ್ರಾರಂಭವಾಗಿನಿಂದ ಯಾವತ್ತೂ ಈ ಪ್ಲಾನ್ ಮಾಡ್ಕೊಂಡಿರ್ತಾರೆ ತಲೆಬುರುಡೆ ಪ್ರಕರಣ ಅಥವಾ ಧರ್ಮಸ್ಥಳದ ಷಡ್ಯಂತ್ರ ರೂಪ ಮಾಡಿರ್ತಾರೆ. ಅಲ್ಲಿಂದ ಧರ್ಮಸ್ಥಳ ನೀನೇ ಬೆಂಗಳೂರಿಗೆ ಹೋಗಿದ್ರು. ಇವತ್ತು ದೆಹಲಿಯಲ್ಲೂ ಕೂಡ ಮೀಟ್ ಅಂದರೆ ಸುಜಾತ ಭಟ್ ಕೂಡ ದೆಹಲಿಗೆ ಕರ್ಕೊಂಡು ಹೋಗಿದ್ರಂತೆ. ಹೀಗಾಗಿ ಮಾಸ್ಕ್ ಮ್ಯಾನ್ ಕೂಡ ದೆಹಲಿಗೆ ಹೋಗಿದ್ದ ಅನ್ನೋ ಒಂದಿಷ್ಟು ವಿಚಾರಗಳಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಯಾವುದೇ ಕ್ಷಣದಾದರೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನನನ್ನು ಕೂಡ SIT ಪೊಲೀಸರು ಅಥವಾ SIT ತನಿಖೆಯಲ್ಲಿ ನಡೆಯುವಂಥ ಅಧಿಕಾರಿಗಳು ಇದೀಗ ಚಿನ್ನಯ್ಯನನ್ನು ಕೂಡ ದೆಹಲಿಗೆ ಕೊಂಡೊಯ್ಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಶ್ವಿನಿ. ರೈಟ್ ಮಾರುತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧರ್ಮಸ್ಥಳ ಬುರುಡೆ ಕೇಸ್ ಸದ್ಯಕ್ಕೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಈ ಚಿನ್ನಯ್ಯನ ಜೊತೆಯಲ್ಲಿ ಎಂಟ್ರಿ ಕೊಟ್ಟಿದೆ SIT. ಜಯಂತ್ ಮನೆಯಲ್ಲಿ ತಲಾಶ್ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಈ ಎರಡನೇ ದೂರುದಾರನ ಮನೆಯಲ್ಲಿ ಏನೇನ್ ಸಿಕ್ಕಿದ್ವು, ಈ ತನಿಖಾಧಿಕಾರಿಗಳ ಮಹಜರು ಪ್ರಕ್ರಿಯೆ ಹೇಗಿತ್ತು, ಈ ಸ್ಟೋರಿ ನೋಡಿ.
ಧರ್ಮಸ್ಥಳ ಬುರುಡೆ ಮಸಲತ್ತಿಗೆ ಮತ್ತೊಂದು ಟ್ವಿಸ್ಟ್. ದೂರುದಾರ ಜಯಂತ್ ಮನೆಯಲ್ಲಿ 9 ಗಂಟೆ ಮಹಜರು. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದೆ. ಜಯಂತ್ ಬಾಡಿಗೆ ಮನೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಚಿನ್ನಯ್ಯನ ಸಮ್ಮುಖದಲ್ಲಿ ಸತತ 9 ಗಂಟೆಗಳ ಕಾಲ ಮಹಜರು ನಡೆಸಿದೆ. ನಮಗೂ ಹಾಗೂ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೂ ಸಂಬಂಧವೇ ಇಲ್ಲ ಎನ್ನುತ್ತಿದ್ದ ಬುರುಡೆ ಗ್ಯಾಂಗ್ನ ಒಂದೊಂದೇ ಮಸಲತ್ತು ಜಗಜ್ಜಾಹೀರು ಆಗ್ತಿದೆ. ಬಗಲಗುಂಟೆಯ ಮಲ್ಲಸಂದ್ರದ ಜಯಂತ್ ಬಾಡಿಗೆ ಇದ್ದ ಮನೆಗೆ ಎಂಟ್ರಿ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು ಒಂದಿಂಚು ಜಾಗ ಬಿಡದೆ ಜಾಲಾಡಿದ್ದಾರೆ. ಜಯಂತ್ ಮನೆಯಲ್ಲಿದ್ದ ಲ್ಯಾಪ್ಟಾಪ್ ದಾಖಲೆಗಳು ವಶಕ್ಕೆ. ಜಯಂತ್ ಮನೆಯಲ್ಲಿ ಮಹಜರು ನಡೆಸಿ ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆದಿದ್ದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡಿದ್ದಾರೆ. ತೆಗೆದುಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರುದಾರ ಜಯಂತ್ ಮನೆಯಲ್ಲಿ ಅಧಿಕಾರಿಗಳು ಮಹಜರನ್ನ ನಡೆಸಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ದೇ ಬೆಂಗಳೂರಲ್ಲಿ ಎಂಬ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ.